ಹಾಯ್ ಫ್ರೆಂಡ್ಸ್, ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಹನ್ನೆರಡು 3/2026 ರಾತ್ರಿ ವೇಳೆ ನಡೆಯುತ್ತಿರುವ ಉದ್ಭವ ಶ್ರೀ ಚನ್ನಬಸವೇಶ್ವರನ ಜಾತ್ರೆ ಈ ಜಾತ್ರೆಯಲ್ಲಿ ಅಕ್ಕಪಕ್ಕದ ಹಲವಾರು ಗ್ರಾಮ ದೇವತೆಗಳು ಆಗಮಿಸಿದ್ದವು. ಈ ಜಾತ್ರೆಯಲ್ಲಿ ಸಖತ್ತು ವಿಶೇಷ ಅಂದರೆ ಅಕ್ಕಪಕ್ಕದ ಹಲವಾರು ಗ್ರಾಮ ದೇವತೆಗಳು ಆಗಮಿಸಿದ್ದವು. ಜಾತ್ರೆ ಇನ್ನೂ ತುಂಬ ವಿಶೇಷವಾಗಿದೆ, ಬನ್ನಿ ನೋಡ್ಕೊಬರೋಣ. ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ 2026ನೇ ಸಾಲಿನ ಬೆಳಗಿನ ಜಾವದ ಗ್ರಾಮೀಣ ಮಟ್ಟದ ರಥೋತ್ಸವವು 2 ನಿಮಿಷಗಳಲ್ಲಿ ಇಲ್ಲಿ ನಡೆಯುತ್ತಿರುವುದು ಬಹಳ ವರ್ಷಗಳಿಂದ ಅದ್ದೂರಿಯಾಗಿ ನಡೆಯುತ್ತಿರುವ ಚನ್ನಬಸಪ್ಪನ ಜಾತ್ರಾ ಮಹೋತ್ಸವ. ದೇವರಾಜವರು ಎಲೆಕ್ಟ್ರಿಷಿಯನ್ ದೇವರಾಜವರು ತೇರಿನ ಲೈಟನ್ನು ಡಿಸ್ಕನೆಕ್ಟ್ ಮಾಡಬೇಕು. ಮಹಿಳೆಯರು ಆಭರಣಗಳ ಬಗ್ಗೆ ಜಾಗರೂಕತೆ ವಹಿಸಬೇಕು. ತೇರನ್ನು ಎಳೆಯುವ ಸಂದರ್ಭದಲ್ಲಿ ಮಹಿಳೆಯರು ದೇವಸ್ಥಾನದ ಒಳಗೆ ನಡೆದಂಥ ಈ ದೃಶ್ಯ ಹಾಗೂ ಇದೇ ಥರ ಜಾತ್ರಾ ವಿಡಿಯೋದ ಪ್ರತಿ ಭಾಗಗಳನ್ನು ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಿ. ತಿಳಿಸಿಕೊಳ್ಳಬೇಕು. ಸಣ್ಣ ಸಣ್ಣ ಮಕ್ಕಳನ್ನು ತೇರಿನ ಬಳಿ ಬಿಡಬಾರದಾಗಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ವರ್ಷದ ಪ್ರಥಮ ಕಾರ್ಯಕ್ರಮ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯವರ ರಥ. ಇದು ಶ್ರೀ ಚನ್ನಬಸಪ್ಪನ ಗರ್ಭಗುಡಿಯ ದೇವಸ್ಥಾನದ ಒಳಗಿನ ದೃಶ್ಯ. ಇಲ್ಲಿ ಆಗಮಿಸಿದ ದೇವರುಗಳು ಅಲಂಕಾರ ಭರಿತನಾದ ಚನ್ನಬಸಪ್ಪನ ರಥವನ್ನು ಸುತ್ತುವ ಹಾಗೂ ಪ್ರದಕ್ಷಿಣೆ ಹಾಕುವ ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದು ಸಂತೋಷದ ವಿಷಯ. ಗೆಳೆಯರೇ, ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದರೆ ಕೆಳಗೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆನಂತರ ನೀವು ನಿರಂತರ ಟಚ್ನಲ್ಲಿ ಇರ್ಬೋದು. ಪಶ್ಚಿಮದಿಂದ ಪೂರ್ವಕ್ಕೆ ರಥವು ಜರುಗಿದೆ. ತದನಂತರ ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತೆ ರಥ ರೋಹಣವಾಗುವುದು. ಸ್ವಲ್ಪ ನೋಡಿ
ಕಣ್ತುಂಬಿಕೊಳ್ಳಬೇಕು ಹಾಗೂ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯವರ ಆಶೀರ್ವಾದವನ್ನು ಪಡೆಯತಕ್ಕದ್ದು. ಹೆಣ್ಣು ಮಕ್ಕಳು ಆಭರಣಗಳ ಬಗ್ಗೆ ಎಚ್ಚರವಹಿಸತಕ್ಕದ್ದು ಹಾಗೂ ಹೆಣ್ಣು ಮಕ್ಕಳು ಕೂಡ ತಮ್ಮ ತಮ್ಮ ಮೊಬೈಲ್ಗಳ ಮತ್ತು ವಸ್ತುಗಳ ಬಗ್ಗೆ ಜಾಗೃತಿ ವಹಿಸಿ ಶ್ರೀ ಚನ್ನಬಸವೇಶ್ವರ ಮಹಾರಾಜ್ ಕಿ ಶ್ರೀ ಚನ್ನಬಸವೇಶ್ವರ ಮಹಾರಾಜ್ ಕಿ ಶ್ರೀ ಚನ್ನಬಸವೇಶ್ವರ ಮಹಾರಾಜ್ ಕಿ. ಲೈಫ್ನಲ್ಲಿ ಏನೇ ಕಷ್ಟ ಇರಲಿ, ಯಾವುದೇ ನೋವು ಇರಲಿ, ಆಸ್ತಿ ಏನೇ ಮಾಡಿದ್ರು, ಆಸ್ತಿ ಮಾಡದೆ ಹೋದರೂ ಆಸ್ತಿಕನಾಗಿ ಜೀವನ ನಡೆಸುವುದು ಎಲ್ಲವನ್ನೂ ಮರೆಸುವಂಥ ಸಂಗತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಇಷ್ಟ ಇಲ್ಲದೆ ಹೋದರೆ ಡಿಸ್ಲೈಕ್ ಮಾಡಿ. ಏನೇ ಆಗಲಿ ಖುಷಿಯಾಗಿ ಇರಿ. ಬಾಯ್ ಫ್ರೆಂಡ್ಸ್.